ಹ್ಞೂ ಸರ್. ಅದ್ರಲ್ಲಿ ಯಾರು ಚೆನ್ನಾಗ್ ಆಡ್ತಾ ಇದಾರೆ ಅನ್ನಿಸ್ತಾ ಐತೆ? ಏನ್ ಅನ್ಸುತ್ತಕ್ಕ ಬಿಗ್ ಬಾಸ್ ಶೋ ಬಗ್ಗೆ ಏನ್ ಅನ್ಸುತ್ತಕ್ಕ ನಿಮ್ಗೆ? ತ್ರಿವಿಕ್ರಮ ಚೆನ್ನಾಗ್ ಆಡ್ತಾರೆ ಅನ್ಸ್ತಾ ಐತಿ. ತ್ರಿವಿಕ್ರಮ್. ಹ್ಮ್ ಓಕೆ, ಈಗ ತ್ರಿವಿಕ್ರಮ್ ಬಗ್ಗೆ ಎಲ್ರು ಕೆಲವರೆಲ್ಲ ನಾವು ಊಹಾಪೋಹವಾಗಿ ಅದು ಇದು ಹೇಳ್ತಾ ಇದಾರಲ್ಲ, ಅದ್ರ ಬಗ್ಗೆ ಏನ್ ಅನ್ಸುತ್ತಕ್ಕ? ಅಂತಾರೆ ಜನ, ನಾನ್ ಅಂತಾರ, ನಾನ ಹೇಳ್ತಾರೆ. ಹ್ಮ್ ಹ್ಮ್. ಅವ್ರವ್ರ ಅಭಿಪ್ರಾಯಗಳು ಅವ್ರವ್ರು ತಿಳಿಸ್ತಾರೆ. ಯಾಕ? ಹ್ಮ್ ಈಗ ಇನ್ನೊಂದು, ಈಗ ಉಗ್ರ ಮಂಜು ಅವ್ರು ಇದಾರಲ್ಲ, ಹಾ ಸರ್. ಅವ್ರ ಬಗ್ಗೆ ಏನ್ ಅನ್ಸುತ್ತಕ್ಕ? ಅವರು ಪರವಾಗಿಲ್ಲ. ಏನೋ ಅವ್ರೊಂದ್ ನಮ್ನೆ ಹೆಂಗ್ ಮಾಡ್ತಾರೆ ಅಂದ್ರೆ, ಈಗ ಟಾರ್ಗೆಟ್ ಆಡಿ ಗೇಮ್ ಆಡ್ತಾ ಇದಾರೆ ಅನಿಸ್ತಾ ಇದೆ. ಒಟ್ಟು ಹುಡುಗಿಯರ್ ಇಟ್ಕೊಂಡು ಆ ಕಡೆ ಈ ಕಡೆ ಅಂತೂ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಓಕೆ ಅಕ್ಕ. ಹ್ಮ್ ಸರ್. ಈಗ ನೆಕ್ಸ್ಟ್ ಅಕ್ಕ, ಹ್ಮ್. ಭವ್ಯ ಗೌಡ ಅವರು ಇದಾರಲ್ಲ, ಭವ್ಯ ಗೌಡ ಅವರು, ಮೋಕ್ಷಿತ್ ಅವರು, ಅವ್ರ ಬಗ್ಗೆ ಎಲ್ಲ ಏನ್ ಅನ್ಸುತ್ತಕ್ಕ? ಮೋಕ್ಷಿತ ಪರವಾಗಿಲ್ಲ, ಭವ್ಯಗಿಂತ ಮೋಕ್ಷಿತ ಓಕೆ, ಚೆನ್ನಾಗಿ. ಈ ಸರಿ ಬಿಗ್ ಬಾಸ್ ಗೆ ಮೋಕ್ಷಿತ್ ಅವ್ರನ್ನ ಗೆಲ್ಸೋದಕ್ಕೆ ಕಳ್ಸಿರೋದು ಅಂತಂದ್ ಹೇಳ್ತಾರೆ, ಅದ್ರ ನಿಜಾನ? ಅದು ಏನ್ ಅನ್ಸುತ್ತೆ? ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಏನ್ ಮಾಹಿತಿ ಇಲ್ಲ. ಒಟ್ಟು ಬಂದಿದ್ದಾರೆ, ಶೋ ಚೆನ್ನಾಗ್ ಆಡ್ತಿದ್ದಾಳೆ ಅಂತ ಹೇಳ್ಬೋದು. ಇನ್ನು ಗೌತಮಿ ಬಗ್ಗೆ ಅಕ್ಕ? ಗೌತಮಿನೂ ಪರವಾಗಿಲ್ಲ, ಆಡ್ತಿದ್ದಾರೆ. ಅವ್ರವ್ರ ಆಟ ಅವ್ರು ಆಡ್ತಿದ್ದಾರೆ. ಯಾರು ವಿನ್ ಆಗ್ತಾರೆ ಅಂತ ಇನ್ನ ಶಿಶಿರು ಮತ್ತೆ ಇದು ಧನ್ರಾಜು, ಧನ್ರಾಜು ಮತ್ತೆ ಧರ್ಮಕೀರ್ತಿರಾಜ್ ಇವರೆಲ್ಲ ಇದಾರಲ್ಲ, ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಅವರೆಲ್ಲ ಏನ್ ಪರವಾಗಿಲ್ಲ. ಶಶಿರು ಪರವಾಗಿಲ್ಲ, ಬರ್ತಾನೆ ಫೈನಲಿಸ್ಟ್ ಅನ್ಬೋದು. ಧರ್ಮ ಅವ್ರದ್ದು ಗೊತ್ತಿಲ್ಲ ಸರ್, ಅವ್ರದ್ದು. ಹ್ಮ್. ಅಕ್ಕ, ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹನುಮಂತ್ ಅವ್ರು ಬಂದಿದ್ದಾರೆ. ಹ್ಮ್ ಹಳ್ಳಿ ಮುಗ್ದ, ಹ್ಮ್ ಕುರಿಗಾಹಿ. ಸೊ ಏನ್ ಅನ್ಸುತ್ತಕ್ಕ ಅದ್ರ ಬಗ್ಗೆ ನಿಮ್ಗೆ? ಅಂದ್ರೆ ಅವ್ರು ಗೆಲ್ಬೇಕು ಅನ್ಸುತ್ತಾ, ಗೆಲ್ಬಾರ್ದು ಅನ್ಸುತ್ತಾ, ಇಲ್ಲ ಅವರು ಡ್ರಾಮಾ ಆಡ್ತಾ ಇದಾರೆ ಅನ್ಸುತ್ತಾ? ಏನ್ ಇಲ್ಲ ಇಲ್ಲ ಸರ್, ಡ್ರಾಮಾ ಆಡ್ತಿಲ್ಲ, ಅವ್ರು ನೇರವಾಗಿ ಆಡ್ತಿದ್ದಾರೆ. ಅವ್ರ ಆಟ ಏನೈತೆ ಅದ್ ಆಡ್ತಿದಾರೆ ಅಷ್ಟೇ ಸರ್. ಅವ್ರೇನ್ ಟಾರ್ಗೆಟ್ ಮಾಡಿ ಅವ್ರ ಇವ್ರ ಇದ್ದದ್ ಏನ್ ನೇರವಾಗಿರೋದು ಹೇಳ್ತಾ ಇದಾರೆ ಸರ್ ಅವ್ರು. ಅಲ್ಲಕ್ಕ, ಈಗ ಧನ್ರಾಜ್ ಅವರು, ಧನ್ರಾಜ್ ಗೊತ್ತು ಗೊತ್ತಿದಾರಲ್ವಾ? ಗೊತ್ತು ಹೇಳ್ರಿ. ಆ ಧನ್ರಾಜ್ ಅವರು ಬಾ ಇಲ್ಲಿ, ಇದು ವೆಸ್ಟರ್ನ್ ಟಾಯ್ಲೆಟ್, ಇದು ಇಂಡಿಯನ್ ಟಾಯ್ಲೆಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ, ನೀನ್ ಹೆಂಗ್ ಎಲ್ಲಿ ಹೋಗ್ತೀಯ, ವೆಸ್ಟರ್ನ್ ಟಾಯ್ಲೆಟ್ ಹೋಗ್ತೀಯ, ಇಂಡಿಯನ್ ಟಾಯ್ಲೆಟ್ ಹೋಗ್ತೀಯ ಅಂತ ಕೇಳಿದಾಗ ಹನುಮಂತ್ ಅವರು, ನಾವ್ ಹೊರಗಡೆ ಕುಕ್ಕಂತೀನಿ, ಇದು ಹೆಂಗೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. 3 ಸರಿ ಅವರು ಫಾರಿನ್ ಕಂಟ್ರಿಗೆ ಟ್ರಿಪ್ ಹೋಗಿದ್ರು ಅಂತ ಹನುಮಂತ್ ಅವರು. ಅದೇ ಅದೇ. ಫಾರಿನ್ ಕಂಟ್ರಿಗೆ ಟ್ರಿಪ್ ಹೋದವ್ರಿಗೆ ಅಲ್ಲಿ ಇಂಡಿಯನ್ ಕಲ್ಚರಲ್, ಇಂಡಿಯನ್ ಟಾಯ್ಲೆಟ್ ಯಾವ್ದು ಇರಲ್ಲ, ಎಲ್ಲ ಫಾರಿನ್ ಅಲ್ವಾ? ಸೊ ಅವ್ರು ಈಗ ಇಲ್ಲಿ ಹೇಳ್ತಾ ಇರೋದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತಕ್ಕ? ಏನೋ ಒಟ್ಟು ಅವ್ರ ಇದನ್ನ ಆಟ ಆಡ್ತಿದ್ದಾರೆ, ಟಾರ್ಗೆಟ್ ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಅಲ್ಲೆಲ್ಲ ಹೋಗ್ ಬಂದಾರೆ ಅಂದ್ರೆ ಅವ್ರಿಗೆಲ್ಲ ಮಾಹಿತಿ ಇರುತ್ತೆ ಅವ್ರ ಬಗ್ಗೆ. ಹಂಗೆ. ಓಕೆ, ಈಗ ಈ ವಾರದಲ್ಲಿ ಇಲ್ಲ ಇವ್ರು ಹೋಗ್ಬೇಕಪ್ಪ, ಇವ್ರು ಚೆನ್ನಾಗ್ ಆಡ್ತಾ ಇಲ್ಲ ಅನ್ನೋಂಥದ್ದು ಯಾರು ಇದಾರಕ್ಕ? ಚೈತ್ರ ಕುಂದಾಪುರ್. ಚೈತ್ರ ಕುಂದಾಪುರ್. ಓಕೆ, ಇಲ್ಲ ಇವ್ರು ಇರ್ಬೇಕು, ಇವರೇ ಗೆಲ್ಲೋದು ಅಂತ ಅನ್ಸೋದು ಯಾರನ್ನ? ಅವರೇ ಶಶಿರು, ತ್ರಿವಿಕ್ರಮು, ಮೋಕ್ಷಿತ, ಗೌತಮಿ, ಹನುಮಂತ್. ಇಷ್ಟು ಜನದ್ದು ಇವ್ರು ಗೆಲ್ಬೇಕು, ಗೆಲ್ಲೋದಕ್ಕೆಲ್ಲ ಅರ್ಹತೆ ಇದೆ. ಓಕೆ ಅಕ್ಕ, ಈಗ ಲಾಸ್ಟಿಗೆ ಅಕ್ಕ, ಧರ್ಮಕೀರ್ತಿರಾಜು ಮತ್ತೆ ಅನುಷ್ ಅವ್ರದ್ದು ಒಂದು ಲವ್ ಸ್ಟೋರಿ ನಡೀತಾ ಇದೆ. ಶಿಶಿರ್ ಅವರು ಮತ್ತೆ ಐಶ್ವರ್ಯ ಅವ್ರದ್ದು ಒಂದು ಲವ್ ಸ್ಟೋರಿ ನಡೀತಾ ಇದೆ. ಭವ್ಯ ಅವರು ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಒಂದು, ಅದು ಲವ್ ಸ್ಟೋರಿನೂ ಅನ್ನಂಗಿಲ್ಲ, ನಾರ್ಮಲ್ ಅನ್ನಂಗಿಲ್ಲ, ಫ್ರೆಂಡ್ಶಿಪ್ ಅನ್ನಂಗಿಲ್ಲ, ಆತರ ಹೋಗ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಗೌತಮಿ ಅವರು ಮಂಜು ಅವ್ರದ್ದು, ಅವ್ರದ್ದೊಂದು ಫ್ರೆಂಡ್ಶಿಪ್ ತರನು ಹೋಗ್ತಾ ಇದೆ ಒಂಥರ, ಅದನ್ನು ಹಂಗೆ